ರಾತ್ರಿ ಕೊಲ್ಲೂರಿನಲ್ಲಿ ವಾಸ್ತವ್ಯ ಹೂಡಿದ್ದ ಸಿಎಂ ಇಂದು ಬೆಳ್ಳಂಬೆಳಗ್ಗೆ ತಾಯಿ ಮೂಕಾಂಬಿಕಾ ದರ್ಶನ ಪಡೆದರು. ತಮ್ಮ ಇಬ್ಬರು ಮಕ್ಕಳೊಂದಿಗೆ ದೇವಾಲಯದ ಚಂಡಿಕಾ ಹೋಮ ಪೂರ್ಣಾಹುತಿಯಲ್ಲಿ ಭಾಗವಹಿಸಿದ್ರು. ಶಾಸಕ ಲಕ್ಷ್ಮೀನಾರಾಯಣ್ ಸಿಎಂಗೆ ಸಾಥ್ ನೀಡಿದ್ರು. ಇನ್ನು ಹಟ್ಟಿ ಅಂಗಡಿಯಲ್ಲಿ ಭೇಟಿ ನೀಡಲಿರೋ ಸಿಎಂ ಸದಾನಂದಗೌಡ ಕುಂಬಾಸಿ ಗಣಪನ ದರ್ಶನ, ಆನೆಗುಡ್ಡೆ ಗಣಪತಿ ದರ್ಶನವನ್ನು ಮುಗಿಸಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಸಿಎಂ ಭೇಟಿ ನೀಡಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಎಷ್ಟೊತ್ತಿಗೆ ಮೂಕಾಂಬಿಕೆಯ ದರ್ಶನ ಪಡೆದ್ರು ಸಿಎಂ? ಇವತ್ತಿನ ಕಾರ್ಯಕ್ರಮಗಳೇನು ಸಿಎಂದು? ಮುಖ್ಯವಾಗಿ ನಿನ್ನೆ ಮಧ್ಯಾಹ್ನದಿಂದಲೇ ಉಡುಪಿ ಜಿಲ್ಲೆಯ ಚೊಚ್ಚಲ ಪ್ರವಾಸದಲ್ಲಿದ್ದಾರೆ ಸಿಎಂ ಸದಾನಂದಗೌಡ ಅವರು. ಇಲ್ಲಿನ ಒಂದು ಸಂಸದೀಯ ಸದಸ್ಯರಾಗಿರುವುದರಿಂದ ಈ ಒಂದು ಭೇಟಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ನಿನ್ನೆ ರಾತ್ರಿ ಕೊಲ್ಲೂರಿನಲ್ಲಿ ವಾಸ್ತವ್ಯವಿದ್ದಂತಹ ಸಿಎಂ ಅವರು ಇವತ್ತು ಬೆಳಿಗ್ಗೆ ಸುಮಾರು 7:30 ಸುಮಾರಿಗೆ ಮೂಕಾಂಬಿಕೆಯ ದರ್ಶನವನ್ನು ಪಡೆದಿದ್ದಾರೆ. ಬಳಿಕ ಇದೀಗ ತಾನೇ ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಈಗ ರಿವ್ಯೂ ಮೀಟಿಂಗ್ ಅನ್ನು ನಡೆಸುವರಿದ್ದಾರೆ ಮತ್ತು ಇಲ್ಲಿಂದ ಮುಂದೆ ಅವರು ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಆನೆಗುಡ್ಡೆ ಗಣಪತಿ ದೇವಸ್ಥಾನ, ಹಟ್ಟಿಯಂಗಡಿ ಗಣಪತಿ ದೇವಸ್ಥಾನ ಹಾಗೂ ಡಿವೈನ್ ಪಾರ್ಕ್ಗೆ ಭೇಟಿ ನೀಡಿದ ಬಳಿಕ ಅಪರಾಹ್ನದ ವೇಳೆಗೆ ಅವರು ಕೃಷ್ಣ ಮಠಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ. ಅಷ್ಟಮಿಯ ದಿನವೂ ಕೂಡ ಆಗಿರುವುದರಿಂದ ಒಂದು ಉಡುಪಿ ಅಷ್ಟಮಠದ ರಥಬೀದಿಯಲ್ಲಿ ಒಂದು ದುಪ್ಪಟ್ಟಿನ ಸಂಭ್ರಮವನ್ನು ಈ ದಿನ ಕಾಣಬಹುದು. ಒಂದು ಕಡೆಯಿಂದ ಅಷ್ಟಮಿಯ ಸಂಭ್ರಮವಾದ್ರೆ ಇನ್ನೊಂದು ಕಡೆ ಇದೇ ಪ್ರಥಮ ಬಾರಿಗೆ ಸಿಎಂ ಭೇಟಿ ನೀಡುತ್ತಾ ಇರೋದ್ರಿಂದ ಅದಕ್ಕೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆ ಬಳಿಕ ಮಣಿಪಾಲದ ಒಂದು ಖಾಸಗಿ ಕಾರ್ಯಕ್ರಮವನ್ನು ಪೂರೈಸಿ ಸಿಎಂ ಸದಾನಂದ ಗೌಡರು ಬಳಿಕ ಮಂಗಳೂರು ಮಾರ್ಗವಾಗಿ ಬೆಂಗಳೂರಿಗೆ ವಾಪಸ್ ಆಗುವವರಿದ್ದಾರೆ. ಸೌಮ್ಯ. ಓಕೆ ಶಶಿಧರ್, ಹಾಗೆ ಯಾವೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡ್ತಾರೆ ಸಿಎಂ? ಬಹಳ ಮುಖ್ಯವಾಗಿ ಏನಂದ್ರೆ ಇದು ಅವರ ಧಾರ್ಮಿಕ ಪ್ರವಾಸದ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಇರ್ತದೆ. ಆ ನಡುವೆ ಒಂದು ಡಿವೈನ್ ಪಾರ್ಕ್ ನಲ್ಲಿರುವಂತಹ ಯಾತ್ರಿ ನಿವಾಸವನ್ನು ಅವರು ಉದ್ಘಾಟನೆ ಮಾಡುವವರಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಭೇಟಿ, ಇವತ್ತಿನ ಭೇಟಿ ಅವರ ಧಾರ್ಮಿಕ ಪ್ರವಾಸಕ್ಕೆ ಮಾತ್ರ ಸೀಮಿತವಾಗಿದೆ. ಇದಕ್ಕೆ ಮುಂಚಿತವಾಗಿ ನಿನ್ನೆ ನಡೆದಂತಹ ಅವರ ಒಂದು ಭೇಟಿಯಲ್ಲಿ ಮಲ್ಪೆಯ ಒಂದು ಸಾಕಷ್ಟು ಮೀನುಗಾರಿಕೆಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರು ನಿನ್ನೆ ದಿನ ಚಾಲನೆ ನೀಡಿದ್ರು. ಅದೇ ರೀತಿಯಲ್ಲಿ ಏನು ಆಚಾರ್ಯ ಮಧ್ವರ ಒಂದು ಬೃಹತ್ ಮೂರ್ತಿಗೆ ಒಂದು ಶಿಲಾನ್ಯಾಸವನ್ನು ಕೂಡ ಮಾಡಿದ್ರು. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮವನ್ನು ನಿನ್ನೆಗೆ ಇಟ್ಟುಕೊಂಡು ಇವತ್ತು ಅವರು ತನ್ನ ಧಾರ್ಮಿಕ ಪ್ರವಾಸಕ್ಕೆ ಇವತ್ತಿನ ದಿನವನ್ನ ಮೀಸಲಿಟ್ಟಿದ್ದಾರೆ. 3-4 ಧಾರ್ಮಿಕ ಕ್ಷೇತ್ರಗಳ ಒಂದು ಭೇಟಿಯ ಜೊತೆಗೆ ಕೃಷ್ಣ ಮಠಕ್ಕೂ ಅವರು ಭೇಟಿ ನೀಡಿ ಪರ್ಯಾಯ ಶ್ರೀಪಾದರಿಂದ ಆಶೀರ್ವಾದವನ್ನ ಪಡೆದು ಬಳಿಕ ಬೆಂಗಳೂರಿಗೆ ವಾಪಸ್ ಆಗುವವರಿದ್ದಾರೆ. ಸೌಮ್ಯ. ಓಕೆ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಸಿಎಂ ನಿನ್ನೆ ಏನು ಕೊಲ್ಲೂರಿಗೆ ಭೇಟಿಯನ್ನ ನೀಡಿದ್ರು, ಅಲ್ಲೇ ವಾಸ್ತವ್ಯವನ್ನ ಹೂಡಿ ಅಲ್ಲಿ ಇಂದು ಬೆಳಗ್ಗೆ ಮೂಕಾಂಬಿಕೆಯ ದರ್ಶನವನ್ನು ಪಡೆದ್ರು. ಇಡೀ ಕುಟುಂಬ ಸಮೇತರಾಗಿ ಇಂದು ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು. ತಮ್ಮ ಇಬ್ಬರು ಮಕ್ಕಳೊಂದಿಗೆ ಚಂಡಿಕಾ ಹೋಮ ಪೂರ್ಣಾಹುತಿಯಲ್ಲಿ ಭಾಗವಹಿಸಿದ್ರು. ಇವರಿಗೆ ಶಾಸಕ ಲಕ್ಷ್ಮೀನಾರಾಯಣ್ ಸಾಥ್ ನೀಡಿದ್ರು. ಇನ್ನು ಹಟ್ಟಿ ಅಂಗಡಿಗೆ ಭೇಟಿ ನೀಡ್ತಾ ಇರೋ ಸಿಎಂ ಕುಂಬಾಸಿ ಗಣಪತಿ ದರ್ಶನ, ಆನೆಗುಡ್ಡೆ ಗಣಪತಿ ದರ್ಶನವನ್ನ ಮುಗಿಸಿ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನ ನೀಡಲಿದ್ದಾರೆ.